ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಮುದ್ರೆ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಪ್ಪ, ಯಾವ ಸಮಸ್ಯೆಗೆ ಯಾವ ಮುದ್ರೆ ಸೂಕ್ತವಾಗಿದೆ ಅನ್ನೋದಾದರೆ, ಇವತ್ತಿನ ದಿನ ನಮ್ಮಲ್ಲಿ ಸಮ್ಟೈಮ್ಸ್ ನಾವೆಲ್ಲರೂ ಸಫರ್ ಆಗ್ತೀವಿ. ಸೊ ಅದೇ ಮೌತ್ ಅಲ್ಸರ್ ಅಂತಂದ್ಬಿಟ್ಟು, ಅಂದರೆ ಬಾಯಿಗಳಲ್ಲೆಲ್ಲ ಗುಳ್ಳೆ ಆಗಿಬಿಡುತ್ತೆ, ಊಟ ಮಾಡೋಕ್ಕಾಗಲ್ಲ, ಬಿಸಿ ತಿನ್ನೋದಕ್ಕಾಗಲ್ಲ, ಖಾರ ಅಂತೂ ತಿನ್ನೋದಕ್ಕೆ ಆಗಲ್ಲ, ಸೊ ಬಾಯಲ್ಲೆಲ್ಲ ಉರಿತಾ ಇರುತ್ತೆ. ಸೊ ಈ ರೀತಿಯಾದ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಯಾಕೆ ಈ ಮೌತ್ ಅಲ್ಸರ್ ಅನ್ನೋದು ಬರೋದಕ್ಕೆ ಏನಪ್ಪ ರೀಸನ್ಸು ಅನ್ನೋದಾದರೆ, ಮೇಯ್ನಾಗಿ ನಾವು ನೋಡೋದಾದರೆ ಅಲರ್ಜಿ, ಸೊ ಹಾಗೆ ಇನ್ಫೆಕ್ಷನ್ಸ್ ಆಗಿರೋದು ಅಂತಂದ್ಬಿಟ್ಟು ನಾವು ನೋಡಬಹುದು. ಸೊ ಅದೇ ರೀತಿಯಾಗಿ ಒಂದು ನಮ್ಮ ಬಾಡಿಯಲ್ಲಿ ಹೆಚ್ಚಿನದಾಗಿ ಉಷ್ಣತೆ ಅನ್ನೋದು ಆದಾಗ ಏನಾಗುತ್ತೆ ಅಂತಂದರೆ ಮೌತ್ ಅಲ್ಸರ್ ಬರೋದನ್ನು ನಾವು ನೋಡಬಹುದಾಗಿದೆ. ಸೊ ಅದೇ ರೀತಿ ಬ್ರೇಸರ್ಸು, ಸೊ ಈಗ ಹಲ್ಲಿಗೆ ಕ್ಲಿಪ್ಸ್ ಎಲ್ಲ ಹಾಕಿಸ್ಕೊಂಡಾಗ ಸಾಮಾನ್ಯಕ್ಕೆ ಅಂದರೆ ಮೌತ್ ಅಲ್ಸರ್ ಆಗೋದನ್ನು ನಾವು ನೋಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ನಾವು ವಿಟಮಿನ್ಸ್ಗಳಲ್ಲಿ B6, B12, ಸೊ ಹಾಗೆ ಸೊ ಎಲ್ಲ B5 ಅನ್ನೋದೇನಿದೆ, ಕೆಲವೊಂದು ವೈಟಮಿನ್ಸ್ಗಳು ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ, ಸೊ ನಮ್ಮಲ್ಲಿ ಅಂದರೆ ಈ ಒಂದು ಮೌತ್ ಅಲ್ಸರ್ ಬರೋದು ನಾವು ನೋಡಬಹುದಾಗಿದೆ. ಆದ್ದರಿಂದಲೇ B ಕಾಂಪ್ಲೆಕ್ಸ್ ಅನ್ನೋದು ನಾವು ತೊಗೊತೀವಿ ನೋಡಿ ಮೌತ್ ಅಲ್ಸರ್ ಆದಾಗ. ಯಾಕಂದರೆ ಆ ವೈಟಮಿನ್ಗಳು ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ, ಸೊ ಈ ಮೌತ್ ಅಲ್ಸರ್ ಬರೋದು ನಾವು ನೋಡಬಹುದಾಗಿದೆ. ಸೊ ಹೀಗಿರುವಾಗ ಇಂತಹ ಒಂದು ಮೌತ್ ಅಲ್ಸರ್ಗೆ ಸೊ ಯಾವ ರೀತಿಯಾದ ಸೂಕ್ತವಾದ ಮುದ್ರೆಗಳು ಮುದ್ರಾ ಯೋಗದಲ್ಲಿ ಇದೆಯಪ್ಪ ಸೊ ಅನ್ನೋದಾದರೆ, ಸೊ 2 ಮುದ್ರೆಗಳನ್ನು ಇವತ್ತಿನ ದಿನ ನಾನು ನಿಮಗೆ ತಿಳಿಸೋದಕ್ಕೆ ಬರ್ತಾ ಇದ್ದೀನಿ. ಸೊ ಯಾವುದಪ್ಪ 2 ಮುದ್ರೆಗಳು ಅಂತಂದರೆ, ಒಂದು ವರುಣ ಮುದ್ರೆ, ಇನ್ನೊಂದು ಪೃಥ್ವಿ ಮುದ್ರೆ ಅಂತಂದ್ಬಿಟ್ಟು. ಸೊ ಈ 2 ಮುದ್ರೆಗಳಿಂದ ಏನು ಯೂಸ್ ಆಗುತ್ತೆ, ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ವರುಣ ಮುದ್ರೆ ನೋಡಿ. ವರುಣ ಮುದ್ರೆ ಅಂತಂದಾಗ ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು ಯಾವುದು, ಸೊ ಈ ಒಂದು ಕಿರುಬೆರಳಾಗಿದೆ. ಸೊ ಅದನ್ನು ಅಗ್ನಿ ತತ್ವದಿಂದ ನಾವು ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಇಟ್ಕೊಂಡು, ಸೊ ಅದನ್ನು ಈ ರೀತಿಯಾಗಿ ಭೇದಿಸಬೇಕು. ಸೊ ಇದನ್ನು ವರುಣ ಮುದ್ರೆ ಅಂತಂದ್ಬಿಟ್ಟು ನಾವು ಇದನ್ನು ಹೇಳ್ತೀವಿ. ಸೊ ವರುಣ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬಾಡಿಯಲ್ಲಿ ಜಲತತ್ವ ಅನ್ನೋದು ಜಾಸ್ತಿಯಾಗಿ, ಅಂದರೆ ಮೌತ್ಗಲ್ಲಿ ಏನಾದರೂ ಏನು ಈ ಅಲ್ಸರಿಂಗ್ ಅನ್ನೋದು ಏನಿದೆ, ಸೊ ಈ ರೀತಿಯಾದ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಈ ವರ್ಣ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ನಾವು ತಿಳಿಬಹುದು. ಸೊ ಅದೇ ರೀತಿಯಾಗಿ ಪೃಥ್ವಿ ಮುದ್ರೆ. ಇನ್ನು ಆ ಪೃಥ್ವಿ ಮುದ್ರೆ ಯಾವ ರೀತಿ ಮಾಡೋದು ಅಂತನ್ನೋದಾದರೆ, ಸೊ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿದ್ದು ಈ ಉಂಗುರದ ಬೆರಳಾಗಿದೆ. ಸೊ ಈ ರಿಂಗ್ ಫಿಂಗರ್ನ ಈ ಒಂದು ತಮ್ ಫಿಂಗರ್ಗೆ ಈ ರೀತಿಯಾಗಿ ಭೇದಿಸಿದಾಗ ಏನಾಗುತ್ತೆ ಅಂತಂದರೆ, ಸೊ ಇದನ್ನ ಪೃಥ್ವಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಪೃಥ್ವಿ ಮುದ್ರೆಯಿಂದನೂ ಸಹ ಏನಾಗುತ್ತೆ ಅಂತಂದರೆ, ಸೊ ನಮ್ಮ ಬಾಯಿಗೆ ಸಂಬಂಧಪಟ್ಟ ಹಾಗೆ, ಸೊ ನಮ್ಮ ತ್ವಚೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿದ್ರೂ ಇದು ಅದರಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಪೃಥ್ವಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಈ ರೀತಿಯಾಗಿ 2 ಮುದ್ರೆಗಳನ್ನು ಮಾಡ್ತಾ ಬರಬೇಕಾಗಿದೆ. ಸೊ ಹಾಗೆ ನಮ್ಮಲ್ಲಿ ಇರುವ ಇನ್ಫೆಕ್ಷನ್ಸ್ ಏನಾದ್ರು ಅತಿಯಾಗಿತ್ತು ಅಂತಂದರೆ ಆ್ಯಂಟಿಬಯೋಟಿಕ್ ತೊಗೊಳೋದು ನಾವು ನೋಡಬಹುದಾಗಿದೆ. ಸೊ ತೊಗೊಂಡ್ರೂ ಸಹ ನಾವು ಮುದ್ರೆಯನ್ನು ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಕಡಿಮೆ ಆಗೋದು ನಾವು ನೋಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ವಿಟಮಿನ್ಸ್ಗಳು ಸಾಮಾನ್ಯಕ್ಕೆ ಈಗ ಮೌತ್ ಅಲ್ಸರ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಹೆಚ್ಚಿನದಾಗಿ ಜಾಸ್ತಿ ಇದ್ದಾಗ ಆ್ಯಂಟಿಬಯೋಟಿಕ್ಗೆ ನಾವು ಒಳಗಾಗ್ತೀವಿ. ಸೊ ಅದೇ ರೀತಿಯಾಗಿ ಕಡಿಮೆ ಆಗಿತ್ತು ಅಂತಂದಾಗ ಕೆಲವೊಂದು ಜೆಲ್ಗಳನ್ನು ಅದನ್ನು ಅಪ್ಲೈ ಮಾಡಿ, ಸೊ ಹಾಗೆ ನಾವು B ಕಾಂಪ್ಲೆಕ್ಸ್ನ ನಾವು ಯೂಸ್ ಮಾಡೋದನ್ನು ನೋಡಬಹುದಾಗಿದೆ. ಸೊ ಈ ರೀತಿಯಾಗಿ ಅದ್ರ ಜೊತೆಗೆ ಯೂಸ್ ಮಾಡ್ತಾ ನಾವು ಈ ಮುದ್ರೆಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ಅಲ್ಲಿ ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಇದು ಏನಾಗುತ್ತೆ ಅಂತ ಮುದ್ರೆ ಮಾಡಿದ ತಕ್ಷಣವೇ ಕ್ವಿಕ್ ರಿಲೀಸ್ ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಏನಿದೆಯೋ ಅದು ಅಲೋಪೆಟಿಕ್ ಆಗಿರ್ಬೋದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ತೊಗೊಂಡು ಅದರ ಜೊತೆಗೆ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ಇದರಿಂದ ಅತ್ಯಧಿಕ ಬೇಗವಾಗಿ ಆಚೆ ಬರಬಹುದು ಅಂತ ಹೇಳ್ತಾ ಈ 2 ಮುದ್ರೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಹಾಗೆ ಮೌತ್ ಅಲ್ಸರಿಂದ ಆಚೆ ಬರೋದಕ್ಕೆ ಇವೆರಡು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸಿದ್ದೇನೆ. ಧನ್ಯವಾದಗಳು.